ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕಿರ್ಶನ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನೆನ್ನೆ ಈ ಪ್ಯಾಚ್ ವರ್ಕ್ನ ಕಟ್ ಮಾಡಿ ತೋರಿಸಿದೆ. ಲಾಸ್ಟ್ ವಿಡಿಯೋದಲ್ಲಿ ಯಾವ ಥರ ಕಟ್ ಮಾಡಬೇಕು ಈ ಪ್ಯಾಚ್ನ ವರ್ಕ್ ಪ್ಯಾಚು ಬ್ಲೌಸು ಅಂತ ಹೇಳ್ಬಿಟ್ಟು ಕಟ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಅದನ್ನು ನೀಟಾಗಿ ಪ್ಯಾಚ್ ಯಾವ ಥರ ಕಟ್ ಮಾಡ್ಕೋಬೇಕು, ಯಾವ ಥರ ಪ್ರೆಸ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಫಿಟ್ಟಿಂಗ್ ಯಾವ ಥರ ಬಂದಿದೆ ಅನ್ನೋದನ್ನು ಬೊಂಬೆಗಾಗಿ ತೋರಿಸ್ಕೊಡ್ತೀನಿ. ಈ ಥರ ಪ್ರತಿಯೊಂದು ಬ್ಲೌಸನ್ನು ಮೂರು ಕಟಿಂಗು, ಸ್ಟಿಚಿಂಗು, ಫಿಟ್ಟಿಂಗು ಮೂರು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇವತ್ತಿಂದು ಕಟಿಂಗ್ ತೋರಿಸ್ಕೊಡ್ತೀನಿ, ಓಕೆನಾ. ಅದೇ ರೀತಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಲೆಂತಿ ಆಗಿದ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಯಾವ ಥರ ಕಟ್ ಮಾಡ್ಕೊಬೇಕು, ವೀಲ್ ಮಾರ್ಕ್ ಹಾಕಬೇಕು ಅನ್ನೋದೆಲ್ಲ ತೋರಿಸ್ಕೊಡ್ತಾ ಇರ್ತೀನಿ, ಓಕೆನಾ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ, ಓಕೆನಾ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೆ ಗೊತ್ತಾ ಇನ್ನೊಬ್ಬರು ಬೇರೆಯವ್ರಿಗೂ ಹೆಲ್ಪ್ ಆಗಲಿ, ಓಕೆನಾ. ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮಾರ್ಕಿಂಗ್ ಎಲ್ಲ ಹಿಂಗೆ ಇದೆ. ಇದನ್ನ ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಕ್ಯಾನ್ವಾಸು ಕಟ್ ಮಾಡೋಣ. ಇದು ಫೀಸಿಂಗು ಅಂಟಿಸ್ಕೊಳ್ಳೋದು ಒಳಗಡೆ ಇರಲಿ, ಈ ಥರ ಫೋಲ್ಡ್ ಮಾಡಿ. ಅದಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನು ತೆಗೆದು ಇದ್ರ ಮೇಲೆ ಈ ಥರ ಇಟ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡೋಣ. ವೀಲ್ ಮಾರ್ಕ್ ತಗೊಳ್ಳಿ ಫಸ್ಟು. ವೀಲ್ ಮಾರ್ಕ್ ತಗೊಂಡು ಮತ್ತೆ ಈ ಪ್ಯಾಚ್ನ ಇಲ್ಲಿ ಆಮೇಲೆ ಈ ಪ್ಯಾಚ್ ಇಲ್ಲಿಂದ ಇದು ಎತ್ತಿ ಸೈಡ್ಗೆ ಹಾಕ್ಬಿಡಿ. ಇವಾಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ನಾನು ಪೆನ್ನಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಇದು ಹಿಂಗೆ ಬಂದಿದೆ, ಹಿಂಗೆ ಬಂದಿದೆ. ನಾವು ಯಾವ ಥರ +2 ಬ್ಲೌಸಲ್ಲಿ ಮಾರ್ಕಿಂಗ್ ಹಾಕಿರ್ತೀವೋ ಅದೇ ಥರ ಬಂದಿರುತ್ತೆ, ಓಕೆನಾ. ನೋಡಿ ಈ ಥರ ಬಂತು. ಇದು ಇಲ್ಲಿ ಹೊಲಿಯೋಕ್ಕೆ ಒಂಚೂರು ಮಾರ್ಜಿನ್ ಬಿಟ್ಕೊಂಡು ಒಂದು ಪಾಯಿಂಟ್ ಈ ಕಡೆ ಕಟ್ ಮಾಡ್ಕೊಳ್ಳಿ. ನಾವು ಹೊಲಿಬೇಕಾದ್ರೆ ಮಾರ್ಜಿನ್ ಎಷ್ಟು ಇಸ್ಕೊಂತೀವೋ ಅಷ್ಟು, ಜಾಸ್ತಿ ಬೇಡ. ಇದು ಬಂದ್ಬಿಟ್ಟು ಒರಿಜಿನಲ್ ನೆಕ್ ಆಯಿತು. ಫಸ್ಟು ಪಲ್ಟಾಯಿಸ್ಕೊಳ್ಳೋದು ಇದ್ರ ಮೇಲೇ. ಇದು ನೆಕ್ ಪಲ್ಟಾಯಿಸ್ಕೊಂಬಿಟ್ಟು ಕೆಳಗಡೆಯಿಂದ ಈ ಪ್ಯಾಚಿಗೆ ಅಟ್ಯಾಚ್ ಮಾಡೋದು. ಅದಕ್ಕೆ ಇದೊಂದು ನೆಕ್ಕು, ಮತ್ತು ಇದು ಸೇಮ್ ಹಿಂಗೆ, ಇದು ಹೆಂಗಿದೆಯಾ ಮತ್ತು ಇದು ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಥರ ಇವಾಗ ನೋಡಿ ತೋರಿಸ್ತೀನಿ. ಇದು ಪ್ಯಾಚು
ಈ ಥರ ಇದು ಈ ಥರ ಹಿಂಗೆ ಅಟ್ಯಾಚ್ ಮಾಡ್ತೀವಿ. ಇದನ್ನು ಪ್ರೆಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ತೀನಿ. ನೋಡಿ ಬಾರ್ಡ್ರ್ ಇಷ್ಟು ಮಿಕ್ಕಿದೆ, ಇಷ್ಟರಲ್ಲೇ ನಾವು ಎಲ್ಲ ಮುಗಿಸ್ಕೋಬೇಕು. ನೋಡಿ ಈ ಥರ ಇಟ್ಕೊಂಡು ಈ ಕಡೆ ಗಮ್ ಇರುತ್ತೆ, ಅದಷ್ಟೇ ಪ್ರೆಸ್ ಆಗಿಬಿಡುತ್ತೆ ಕ್ಯಾನ್ವಾಸು. ನೋಡಿ ಎಷ್ಟು ನೀಟಾಗಿ ಅಂಟ್ಕೊಂಡ್ಬಿಡ್ತದೆ. ಒಂದು ಪ್ಯಾಚ್ ಆಯಿತು. ಇವಾಗ ಸೆಂಟ್ರ್ ಪ್ಯಾಚ್ ದೊಡ್ಡದು, ಅದು ಒಂದಕ್ಕೆ ಬರಲ್ಲ ಅನಿಸುತ್ತೆ, ಜಾಯಿಂಟ್ ಮಾಡ್ಕೊಳ್ಳೋಣ. 5 ಪೀಸು ಇಲ್ಲಿ ಮತ್ತು ಇಲ್ಲಿ ಕಟ್ ಮಾಡಿರೋದು ಜಾಯಿಂಟ್ ಮಾಡ್ಕೋಬೇಕು ಅದಕ್ಕೆ. ಇವಾಗ ಇಷ್ಟು ಪ್ಯಾಚು ಅವಾಗೆ ಕಟ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡಿದ್ದೀನಿ ಐರನಲ್ಲಿ. ಇವಾಗ ಯಾವ ಥರ ಹೊಲಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೆಳಗಡೆ ಇದು ಕಚ್ಚಾ ಸೈಡಲ್ಲಿ ಆಮೇಲೆ ಹೊಲಿಬೇಕಾದ್ರೆ ಗೊತ್ತಾಗಲ್ಲ ಅಂತ ಎಕ್ಸ್ಟ್ರಾ ಒಂದು ಸ್ಟಿಚ್ ಹಾಕ್ಕೊತೀನಿ. ಈ ಶೇಪ್ಗೆ ಇಲ್ಲಿ ಪೈಪಿಂಗ್ ಬರಬೇಕು. ಆಲ್ರೆಡಿ ಪಿಂಕ್ ಕಲರ್ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಪ್ಯಾಚ್ಗಳಿಗೆಲ್ಲ ಸೆಲ್ಫ್ ಪೈಪಿಂಗು ಅಂದರೆ ಪಿಂಕ್ ಕಲರ್ದು, ನೆಕ್ಕಿಗೆ ಬಂದ್ಬಿಟ್ಟು ಗೋಲ್ಡ್ ಪೈಪಿಂಗು, ಅದು ರೆಡಿ ಮಾಡ್ಕೊಂಡಿದ್ದೀನಿ. ಯಾವ ಥರ ಅಂತ ತೋರಿಸ್ತೀನಿ. ಮತ್ತು ಇದಕ್ಕೆ ಈ ಥರ ಪ್ಯಾಚ್ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಪೈಪಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಸ್ವಲ್ಪ ನೀಟಾಗಿ ಹಿಂಗೆ ಕಟ್ ಮಾಡ್ಕೊಂಬಿಡೋದು. ಇದನ್ನು ಈ ಥರ ತಿರ್ಸ್ಕೊಂಬಿಟ್ರೆ ಈ ಥರ ಪೈಪಿಂಗ್ ಬರುತ್ತೆ. ಮತ್ತು ಇದಕ್ಕೊಂದು ಕಿನ್ನಾರ್ ಸ್ಟಿಚ್ ಹಾಕ್ಬಿಡೋಣ. ಇದು ಒಂದೇ ಸಮಾನವಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು ಪ್ಯಾಚ್ ರೆಡಿ ಆಯಿತು. 2 ಪ್ಯಾಚ್ ಇದೆ, ಅದು ಅಟ್ಯಾಚ್ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ. ನೋಡಿ 2
ಇವಾಗ ಇದನ್ನು ಸೇಮ್ ಹಂಗೆ ಒಂದು ಹೊಲಿಗೆ ಹಾಕ್ಕೊತೀನಿ. ಸ್ವಲ್ಪ ಬಿಚ್ಕೊಳಂಗ್ತಾರೆ ಇದೆ, ಹೋಗ್ತಾರೆ ಐರನ್ ಮಾಡ್ಕೊತಾರೆ. ಇವಾಗ ಇವಕ್ಕೆ ಪೈಪಿಂಗ್ ಮಾಡೋಣ. ಯಾವ ಕಡೆ ಔಟ್ ಸೈಡ್ ನೆಕ್ ಬರುತ್ತೋ ಆ ಕಡೆ ಮಾತ್ರ ಪೈಪಿಂಗ್ ಬರಬೇಕು, ಬುಕ್ಕಲ್ಲಿರೋ ಥರ. ಮಾಡಿಕೊಂಡೆ. ಅದಾದಮೇಲೆ ನೋಡಿ ಪ್ಯಾಚ್ಗೆ ಈ ಕಡೆ ಪೈಪಿಂಗ್ ಮಾಡಿಕೊಂಡು ಮತ್ತೆ ಹಿಂಗೆ ಇಟ್ಕೊಂಡು ಇದನ್ನು ಪಚ್ಚನ ಪಲ್ಟಿ ಮಾಡ್ಕೋಬೇಕು ನೀಟಾಗಿ. ನೋಡಿ ಒಂದೇ ಸಮ ಫಿನಿಶಿಂಗ್ ಆಗಿ ಹೊಲ್ಕೊಬೇಕು. ಹಾಗೆ ಇದನ್ನು ಕಂಟಿನ್ಯೂ. ಇನ್ನೊಂದು ಪ್ಯಾಚ್ ಇದೆಯಲ್ಲ ಇದನ್ನು ಅದಾದಮೇಲೆ ಹಿಂಗೆ ತಿರ್ಸ್ಕೊಂಡು ಹಿಂಗೆ ಕಿನ್ನಾರ ಸ್ಟಿಚ್ ಒಂದು ಹಾಕಿ ಹಿಂಗೂ ಹಾಕ್ಬೋದು. ಹಾಕಿ ನೋಡೋಣ. ಮತ್ತು ಹಿಂಗೆ ತಿರ್ಸ್ಕೊಂಡು ನೀಟಾಗಿ ಇದ್ರ ಮೇಲೆ ಒಂದು ಸ್ವಿಚ್ ಹಾಕಿ ಕ್ಯಾನ್ವಾಸು ಬಿಚ್ಕೊಂಡೀರ ಇರುತ್ತೆ. ಮತ್ತೆ ಹಿಂಗೆ ಇಷ್ಟ ಆಯಿತು. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಒಂದೇ ಸಮ ಕಟ್ ಮಾಡಿಕೊಂಡು ಓರ್ಲಾಕ್ ಮಾಡ್ಕೊಳ್ಳೋಣ. ಓರ್ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪ್ಯಾಚ್ನ ಇಲ್ಲಿ ಅಟ್ಯಾಚ್ ಮಾಡೋಣ.
ನೋಡಿ ಈ ಪ್ಯಾಚಿಂಗ್ ರೆಡಿಯಾಗಿದೆ. ನಿಮ್ಗೆ ಅನಿಸ್ತಾ ಇಷ್ಟು ಕ್ಲೋಸ್ ಇದೆ ಅಂತ. ರೆಡಿ ಆಗೋಷ್ಟರಲ್ಲಿ ಹಾಕ್ಕೊಂಡಾಗ ಓಪನ್ ಆಗುತ್ತೆ. ಅದು ಯಾವ ಥರ ಆಗುತ್ತೆ ಅಂತ ಇವಾಗ ನೆಕ್ಸ್ಟು ಬ್ಯಾಕ್ ರೆಡಿ ಮಾಡಬೇಕಾದ್ರೆ ತೋರಿಸ್ತಿದ್ದೆ ನೋಡಿ. ಇದು ಈ ಥರ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಗೋಲ್ಡ್ ಪೈಪಿಂಗ್ ಹೊಡೆದು ಆ ಪ್ಯಾಚ್ನ ಅಟ್ಯಾಚ್ ಮಾಡಿ ಫೈನಲ್ಲು ಫಿನಿಶಿಂಗ್ ನಿಮಗೆ ತೋರಿಸ್ತೀನಿ. ಇದಾಯಿತು. ಇವಾಗ ನೆಕ್ಸ್ಟ್ ಇದಕ್ಕೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋಣ. ಪ್ರತಿಯೊಂದಕ್ಕೂ ಕ್ಯಾನ್ವಾಸ್ ಇರುತ್ತೆ. ಕ್ಯಾನ್ವಾಸ್ ಇರಲಿಲ್ಲ ಅಂದರೆ ನಿಮ್ಗೆ ಅಷ್ಟೊಂದು ಫಿನಿಶಿಂಗ್ ಬರೋಲ್ಲ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅವಾಗೆ. ಕ್ಯಾನ್ವಾಸು ಸ್ಟಿಪ್ಪಾಗಿ ಪ್ಯಾಚ್ ವರ್ಕ್ ಅಲ್ಲ, ಸ್ಟಿಪ್ಪಾಗಿ ಬರೋದಕ್ಕೆ ಹಾಕ್ತೀವಿ. ಮತ್ತು ಸೇಮ್ ಹಾಗೆ ಇದನ್ನು ಎರಡು ಸೈಡ್ ಒಟ್ಟಿಗೆ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ ಇದನ್ನು ಕಂಟಿನ್ಯೂ. ನಾವೆಲ್ಲ ರೆಡಿ ಮಾಡ್ಕೊಂಡ್ವಲ್ಲ ಪ್ಯಾಚು, ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಮತ್ತು ಈ ಕಡೆದು
ನೋಡಿ ಪ್ಯಾಚ್ ರೆಡಿ ಆಯಿತು. ಕೆಳಗೆ ಡಾಟ್ ಹೊಡೆದ್ಬಿಟ್ಟು ಫಿನಿಶ್ ಮಾಡಿಬಿಡ್ತೀನಿ ನೋಡಿ. ಡಾಟು ಅಷ್ಟೇ ಲೈಟಾಗಿ ತೇಲಿಸ್ಕೋಬೇಕು, ಜಾಸ್ತಿ ಇದು ಮಾಡಿಬಿಟ್ರೆ ಎತ್ಕೊಂಡ್ಬಿಡುತ್ತೆ. ನೋಡಿ ಅಷ್ಟೇ ಹಾಕೋಬಲ್ಲಷ್ಟು ಕರೆಕ್ಟಾಗಿ ಫ್ಲಾಟ್ ಆಗಿಬಿಡುತ್ತೆ. ಮತ್ತು ಇದಕ್ಕೆ ಎಮ್ಮಿಂಗ್ ಪೀಸ್ ಕಟ್ಟಬೇಕು. ಇದಕ್ಕೂ ಅಷ್ಟೇ ಬ್ಯಾಕಲ್ಲಿ ಡಿಸೈನ್ಗೆ ಪೈಪಿಂಗ್ ಹೊಡೆದ್ರೆ ಸ್ವಲ್ಪ ಫಿನಿಶಿಂಗ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಾಟ್ ಅಷ್ಟೇ ಆ ಕಡೆಗೆ ಹೋಗಬೇಕು, ಕಚ್ಚಾ ಈ ಕಡೆಗೆ ಬರಬಾರ್ದು. ಅದಕ್ಕೆ ಪೀಸ್ ಕಟ್ಟಬೇಕು. ಪೀಸ್ ಇದರಲ್ಲಿ ಕಟ್ ಮಾಡೋಕ್ಕಲ್ಲ. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅಟ್ಯಾಚ್ ಮಾಡೋಕ್ಕೆ. ಇಲ್ಲಿ ಡಾಟ್ ಹತ್ರ ಸಣ್ಣದಾಗಿ ಒಂದು ಫಿಲ್ಟ್ ಇಟ್ಕೋಬೇಕು, ಇಲ್ಲಾಂದರೆ ಒಂಥರ ಎತ್ಕೊಂಡಂಗೆ ಆಗ್ಬಿಡ್ತದೆ. ಅದಕ್ಕೆ ಮತ್ತೆ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ಚು. ಮತ್ತೆ ಇನ್ನೊಂದು ಸ್ಟಿಚ್ಚು. ನೋಡಿ ಸೇಮ್ ಬುಕ್ಕಲ್ಲಿ ಯಾವ ಥರ ಇದೆಯಾ ಆ ಥರ ಸೇಮ್ ಪ್ಯಾಚ್ನ ರೆಡಿ ಮಾಡಿದ್ದೀವಿ. ಇವಾಗ ನೋಡಿ ಬ್ರಾಡು ಬಂತು, ಹಾಕೊಂಡಾಗೆ ಇನ್ನು ಸ್ವಲ್ಪ ಹಿಂಗೆ ಬರುತ್ತೆ, ಸ್ಟ್ರೈಟಾಗಿ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ. ಓಕೆ, ಡನ್.